ನಿನ್ನ ಹೆಸರೇನು? ಗಿರೀಶ್ ಅಂತ. ನಿನ್ನ ಬಗ್ಗೆ ನನಗೆ ಗೊತ್ತಾಗಿದೆ. ಈ ಮುತ್ಕಂಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗಿದೆಯಾ? ಒಳ್ಳೆ ಸಂಬಂಧ ಅಂತ, ಮದುವೆ ಹುಡುಗ ಒಳ್ಳೆಯವನು ಅಂತ ನಮ್ಮ ಸುಂದರ್ ಹೇಳಿದಾನೆ. ಸಂತೋಷ. ಈ ಸರಸುನ ನಮ್ಮ ಊರೇ ಕೊಂಡಾಡುತ್ತಪ್ಪ. ಇಷ್ಟು ಒಳ್ಳೆ ಮನ್ಸಿರೋ ಸರಸುನ ನೀನ್ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ನನ್ನ ಹೆಂಡತಿ ತರ ಅಲ್ಲ, ನನ್ನ ಪ್ರಾಣಿ ತರ ನೋಡ್ಕೋತೀನಿ. ರಾಮಣ್ಣ, ಯಜಮಾನ್ರೆ, ಹೋಗಿ ಅದನ್ನ ತಗೊಂಡ್ ಬನ್ನಿ. ಸರಿ ಯಜಮಾನ್ರೆ. ಮಿಸ್ಟರ್ ಸೂರ್ಯನಾರಾಯಣ್ ಅವರೇ, ನೀವು ನೋಡ್ತಿರೋ ಮ್ಯಾಪ್ ಇದೆಯಲ್ಲ, ಅದು ಇದೇ ಲ್ಯಾಂಡ್. ಹಿಯರ್ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ಮೈನ್ ಯೂನಿಟ್ ಆಫ್ ಅವರ್ ಫ್ಯಾಕ್ಟ್ರಿ. ಇಟ್ ಹ್ಯಾಸ್ ಬೀನ್ ಹೈಲೈಟೆಡ್ ಇನ್ ದ ರೆಡ್ ಬಾರ್ಡರ್. ಜಸ್ಟ್ ಹ್ಯಾವ್ ಅ ಲುಕ್. ವೆರಿ ಗುಡ್. ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ರಿ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ನಮ್ಮ ಸರಸು ಓದಿಲ್ದೇ ಇದ್ರು ಓದಿರೋರ್ಗೆ ಇಲ್ದೇ ಇರೋ ಸಂಸ್ಕಾರ ಇದೆ. ಆಸ್ತಿ ಇಲ್ದೇ ಇದ್ರು ಆಸ್ತಿಗಿಂತ ಹೆಚ್ಚಾಗಿರೋ ಒಳ್ಳೆ ಮನಸ್ಸಿದೆ. ಒಂದೇ ಮಾತು ಹೇಳಬೇಕು ಅಂದ್ರೆ ನಮ್ಮ ಸರಸು ಅಪರಂಜಿ ಬಂಗಾರ. ಗುಣಕ್ಕೆ ಹೋಲಿಸಿದ್ರೆ ನಮ್ಮ ಸರಸುಗೆ ನೀನು ಯಾವ ವಿಧದಲ್ಲೂ ಸರಿ ಹೋಗಲ್ಲ. ಇಂಥ ಒಳ್ಳೆ ಹುಡುಗಿ ಸಿಗೋದು ನಿನ್ನ ಅದೃಷ್ಟ. ಆ ಅದೃಷ್ಟನ ನಾನು ನನ್ನ ಕಣ್ಣು ರೆಪ್ಪೆ ತರ ಕಾಪಾಡ್ಕೋತೀನಿ. ಹುಡುಗ ಒಳ್ಳೆಯವನೇ, ನೀನು ಅದೃಷ್ಟವಂತಳೆ ಸರಸು. ಹೇ ರಾಹುಲ್, ಕಮ್ ಹಿಯರ್. ಪ್ಲೀಸ್ ಕಮ್ ಸರ್. ವಾಟ್ ಇಸ್ ದಿಸ್ ರಾಹುಲ್? ನಿಮ್ಮ ಕಣ್ಣಿಗೆ ನಾವೇನಾದ್ರೂ ಫೂಲ್ಸ್ ತರ ಕಾಣಿಸ್ತೀವಾ? ವಾಟ್ ಹ್ಯಾಪನ್ ಸರ್? ಈ ಪೇಪರ್ಸ್ನಲ್ಲಿರೋ ಲ್ಯಾಂಡ್ಸ್ ಪೂರ್ತಿ ನಿಮ್ಮ ಓನರ್ಶಿಪ್ ಅಲ್ಲಿ ಇಲ್ಲ. ವಾಟ್? ತಗೋ ಸರಸು. ಏನ್ ದೊಡ್ಡಯ್ಯ ಇದು? ಆಸ್ತಿ ಪತ್ರ ಕಣಮ್ಮ. ನನಗಿರೋ ಸ್ವಲ್ಪ ಹೊಲದಲ್ಲಿ ನಿನ್ನ ಹೆಸರಿಗೂ ಸ್ವಲ್ಪ ಬರ್ದಿದ್ದೀನಿ. ಇದು ಕೋಟಿಗೆ ಬೆಲೆ ಬಾಳುತ್ತೆ. ತಗೊಳಮ್ಮ. ಕೋಟಿ ರೂಪಾಯ? ರೊಟ್ಟಿ ತುಪ್ಪಕ್ಕೆ ಬೀಳೋದು ಅಂದ್ರೆ ಇದೆ ಅಂತ ಅನ್ಸುತ್ತೆ. ಇವಳು ಕುತ್ತಿಗೆಗೆ ನಾನು ತಾಳಿ ಕಟ್ಟಿದ್ರೆ ಕೋಟ್ಯಾಧೀಶ್ವರನಾಗ್ತೀನಿ. ತಗೋಮ್ಮ ಸರಸು. ನಿನ್ನ ಆಸ್ತಿ ನನ್ಗೆ ಯಾಕೆ ದೊಡ್ಡಯ್ಯ? ನೀನ್ ನನ್ ಮೇಲೆ ಇಟ್ಟಿರೋ ಅಭಿಮಾನನೇ ಸಾಕು. ನಂಗಿದ್ಯಾವುದು ಬೇಡ ದೊಡ್ಡಯ್ಯ. ಕೋಟಿಗಟ್ಲೆ ಆಸ್ತಿ ಕೊಟ್ರೆ ಬೇಡ ಅಂತೀಯಲ್ಲೇ ಹುಚ್ಚಿ. ತಗೊಳ್ಳೆ. ಅಭಿಮಾನ, ಅನುಬಂಧ ಹೇಳ್ಕೊಳಕ್ ಬಿಟ್ರೆ ಅಗತ್ಯ ಇದ್ದಾಗ ಕೆಲ್ಸಕ್ಕೆ ಬರಲ್ಲ ಅನ್ನೋದು ನಾನು ಅನುಭವದಿಂದ ತಿಳ್ಕೊಂಡಿದ್ದೀನಿ.
ತಿಳ್ಕೊಂಡ ದಿನಾನೇ ಈ ಆಸ್ತಿನ ನಿನ್ನ ಹೆಸರಿಗೆ ಬರ್ತಿದ್ದೀನಿ. ಈಗ ನಿನಗೆ ಕೊಡ್ಬೇಕಾಗಿರೋ ಸಮಯ ಬಂದಿರೋದ್ರಿಂದ ನಿನಗೆ ಕೊಡ್ತಾ ಇದ್ದೀನಿ. ತಗೊಳಮ್ಮ. ಏನ್ ಸರ್ಸು ಯೋಚನೆ ಮಾಡ್ತಾ ಇದೀಯಾ? ನಾನು ದಿನ ಬೇಡ್ಕೊಳ್ಳೋ ದೇವ್ರ ಹತ್ರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ಹೊರತು ಆಸ್ತಿನೋ ಅಂತಸ್ತೋ ಬೇಕು ಅಂತ ನಾನು ಯಾವತ್ತೂ ಬೇಡ್ಕೊಂಡಿಲ್ಲ. ನನಗೇನು ಬೇಡ ದೊಡ್ಡಯ್ಯ. ಕೋಟಿಗಟ್ಲೆ ಆಸ್ತಿನ ಬೇಡ ಅಂತಿದೆಯಲ್ಲೇ. ಸರ್ಸು, ಯಜಮಾನ್ರು ಕೊಡ್ತಿರೋದು ಆಸ್ತಿ ಅಲ್ಲ, ಆಶೀರ್ವಾದ. ಬೇಡ ಅಂದ್ರೆ ಅವ್ರಿಗೆ ನೋವಾಗತ್ತೆ. ತಗೋ. ನಂದು ಒಳ್ಳೆ ಮನಸ್ಸು ಅಷ್ಟೇ, ನಿನ್ನ ಹಾಗೆ ದೊಡ್ಡ ಮನಸ್ಸಲ್ಲಮ್ಮ. ಅದಕ್ಕೆ ಸ್ವಲ್ಪ ಆಸ್ತಿ ಮಾತ್ರ ಬರೆದಿದ್ದೀನಿ. ತಗೊಳಮ್ಮ. ನಾನು ನಿನ್ನ ಅಭಿಮಾನ ಪಡ್ಕೊಂಡಲ್ಲ ಅಂತ ಸಂತೋಷದಿಂದ ಬೀಗ್ತಿದ್ದೆ. ದೊಡ್ಡಯ್ಯನ ಮನ್ಸಲ್ಲಿ ನನಗೂ ಸ್ಥಾನ ಇರೋದು ನನ್ನ ಅದೃಷ್ಟ ಅಂತ ಅನ್ಕೋತಿದ್ದೆ. ಆ ಅದೃಷ್ಟಕ್ಕೆ ಆಸ್ತಿಯಿಂದ ಬೆಲೆ ಕಟ್ಟಿ ಅನ್ಕೊಂಡಿರ್ಲಿಲ್ಲ. ನೀನ್ ನನ್ನ ಮೇಲೆ ತೋರಿಸಿರೋ ಪ್ರೀತಿ ಮಮತೆ ಪ್ರಾಣಕ್ಕಿಂತ ದೊಡ್ಡದು. ನಾನು ಕೊಟ್ಟಿದ್ದು ನೀನ್ ಮಾಡಿರೋ ಸಹಾಯಕ್ಕಿಂತ ತುಂಬಾ ಚಿಕ್ಕದಮ್ಮ. ನಾನು ನಿನಗೆ ಬರೆದು ಕೊಟ್ಟಿದ್ದು ನನ್ನ ಆಸ್ತಿ ಅಲ್ಲಮ್ಮ, ನನ್ನ ಆನಂದ. ಹುಚ್ಚು ಹುಡುಗಿ, ಕಣ್ಣೀರು ಕಷ್ಟಕ್ಕೆ ಸಾಕ್ಷಿ ಆಗೋದ್ ಬಿಟ್ರೆ ಪರಿಹಾರ ಅಲ್ಲ ಅಂತ ನೀನೇ ಅಲ್ವಾ ಹೇಳಿದ್ದು? ಮತ್ತೆ ಯಾಕೆ ಕಳ್ತಿದೀಯಾ? ನಿನಗೆ ಯಾವ ಕಷ್ಟನೋ ಸಮಸ್ಯೆನೂ ಬರಬಾರ್ದು ಅಂತಾನೆ ನಿನಗಿದನ್ನು ಕೊಟ್ಟಿದ್ದು. ರಮಣ, ಯಜಮಾನ್ರೆ, ಸುಂದರ್ಗೊಂದ್ಸಲ ಫೋನ್ ಮಾಡು. ಯಜಮಾನ್ರೆ, ರಿಂಗ್ ಆಗ್ತಿದೆ. ಹಲೋ, ಹೇಳಿ ಯಜಮಾನ್ರೆ. ಸರಸು ಮದ್ವೆ ಹೇಗ್ ಮಾಡೋದು ಅಂತ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ನಾನ್ ಮಾಡ್ಬೇಕಾಗಿದ್ದ ಕರ್ತವ್ಯ ಮಾಡಿದ್ದೀನಿ. ವರದಕ್ಷಿಣೆ ಗಿರದಕ್ಷಿಣೆ ಕೂಡ ಅವಶ್ಯಕತೆ ಇಲ್ಲ. ಯಜಮಾನ್ರೆ, ಸರಸು ನಾನಂದ್ರೆ ನಿಂಗೆ ಯಾಕಷ್ಟು ಪ್ರೀತಿ ದೊಡ್ಡಯ್ಯ? ನನಗೆ ರಕ್ತ ಸಂಬಂಧಿಗಳು ಎಷ್ಟೋ ಜನ ಇದ್ದಾರೆ, ಆದ್ರೆ ನನ್ನ ಮನ್ಸು ಗೆದ್ದಿರೋ ಒಂದೇ ಒಂದು ಜೀವ ಅಂದ್ರೆ ನೀನು ಕಣಮ್ಮ. ನೀನ್ ಹೇಳಿದ್ದು ನಿಜಾನೇ ದೊಡ್ಡಯ್ಯ. ಆ ದೇವ್ರಿಗೆ ಕರುಣೆ ಹೆಚ್ಚು, ಅದಕ್ಕೆ ನನ್ಗೆ ನಿನ್ನನ್ನ ಕೊಟ್ಟಿದ್ದಾನೆ. ಸುಖವಾಗಿರು ತಾಯಿ. ಲೇ ಅಮ್ಮ, ಏನೇ ಅದು ಹಂಗ್ ಕಿರ್ಚ್ಕೊಂಡ್ ಬರ್ತಿದ್ಯಾ? ನಮ್ಮೂರಿನ ಲಕ್ಷ್ಮಮ್ಮ ಅಪ್ಪಣ್ಣನ್ ಬಿಟ್ಟು ಪಾಪಣ್ಣನ್ ಜೊತೆ ಓಡೋದ್ಲಂತೆ. ಇಲ್ಲಿ ನಿನ್ನ ವಿಷಯ ಮನೆ ವಿಷಯ ನೋಡ್ಕೊ ಅಂದ್ರೆ ಊರವ್ರು ಉಸಾಬರಿ ನಿನ್ಗ್ಯಾಕೆ?
ಎಲ್ಲಿ ಏನ್ ನಡೀತಾ ಇತ್ತೋ ಯಾರು ಏನ್ ಮಾಡ್ತಾರೋ ಅಂತ ತಿಳ್ಕೊಳ್ದೆ ಲೋಕಜ್ಞಾನ ಹೇಗ್ ಬರ್ತದೆ ಅಮ್ಮ? ಛೆ! ಮಮ್ಮಿ 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 ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್ ಮಮ್ಮಿ. ನನಗೆ ತುಂಬಾ ಹ್ಯಾಪಿ ಆಗಿದೆ. ಇಸ್ಯ ಏನು ಅಂತ ಹೇಳ್ದೆ ಅಮ್ಮನ ಬುಗ್ರಿ ತರ ತಿರುಗಿಸ್ತಿದ್ಯಲ್ಲೇ. ಸಕ್ಸಸ್ ಅಕ್ಕ, ನಿನ್ಗೂ ಅಮ್ಮನಿಗೂ ಗುಡ್ ತಗೊಂಡ್ ಬಂದಿದ್ದೀನಿ. ತಂಗೆವಾ ಕೈ ಬಿಡೆ. ನಿನ್ ಖುಷಿ ನೋಡಿದ್ರೆ ನಿನ್ ಹೇಳಕ್ ಬಂದಿರೋ ವಿಷಯ ಏನು ಅಂತ ಅಬ್ಬಬ್ಬಾ, ಅವಳಗ್ ಹೇಳಕ್ ಬಿಡೆ. ನೀನ್ ಹೇಳೆ, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಏನಾಯ್ತು ಅಂತ ಕೇಳ್ತ್ಯಾ? ಗೆದ್ದು ಬಿಟ್ಟೆ. ಭಾವನ ಟ್ರ್ಯಾಕಿಗೆ ತರೋದು ಅಷ್ಟೇ ಅಲ್ಲ, ಭಾವನಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ಹೌದಾ? ನನ್ನ ಹತ್ರ ಹೇಳೋದಷ್ಟೇ ಅಲ್ಲ, ನನ್ನ ಮದ್ವೆ ಮಾಡ್ಕೋತಿದ್ದೀನಿ ಅಂತ ಅವ್ರ ತಾತನ ಹತ್ರನೂ ಹೇಳ್ದ. ಎಂತ ಒಳ್ಳೆ ಸುದ್ದಿ ಕೊಟ್ಟಿಯೇ. ಅಯ್ಯೋ ನನ್ ತಂಗೆವಾ, ಎಂತ ಮಾತ್ ಹೇಳಿದ್ಯೆ. ಅಯ್ಯಮ್ಮೋ, ರಾಹುಲ್ ಆ ಹಳ್ಳಿ ಹುಡುಗಿ ಜೊತೆ ತಿರ್ಗಾಡ್ತಿರೋದನ್ನ ಕೇಳಿದ್ಮೇಲೆ ನನ್ ಎದೆ ಮೇಲೆ ದೊಡ್ಡ ಚಪ್ಪಡಿ ಕಲ್ಲೇ ಬಿದ್ದಂಗಾಯ್ತು ಕಣೆ. ಎಡವಟ್ಟಾಗಿ ಏನಾದ್ರೂ ಸಮಸ್ಯೆ ಆದ್ರೆ ಆಮೇಲೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಎಷ್ಟೇ ಪ್ರಯತ್ನ ಪಟ್ರು ಕೆಲ್ಸ ಆಗಲ್ಲ ಅಂತ ಭಯ ಪಟ್ಬಿಟ್ಟಿದ್ದೆ ಕಣೆ. ಆದ್ರೆ ನನ್ ತಂಗಿ ಸಾಧಿಸೇ ಬಿಟ್ಲು. ನನ್ ಬಂಗಾರದಂತ ಮಗಳು ನಿನ್ ತರ ಪೆದ್ದಿ ದಡ್ಡಿ ಅನ್ಕೊಂಡ್ಯಾ? ನಿನಗಿಂತ ಬುದ್ಧಿವಂತೆ ಅಂತ ಈಗ್ಲಾದ್ರೂ ಅರ್ಥವಾಯ್ತೆ. ಹೌದೇ ನನ್ನಮ್ಮ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ತೋರಿಸ್ಬಿಟ್ಟಿಯಲ್ಲ ತಂಗೆವಾ. ರಾಹುಲ್ ಜೊತೆ ನಿನ್ ಮದ್ವೆ ಆದ್ರೆ ನೀನು ಈ ಮನೆ ಸೊಸೆ ಆಗಿ ನನ್ ಜೊತೆನೇ ಇರ್ತೀಯ. ಆಮೇಲೆ ಯಾವ ತೊಂದ್ರೆನೂ ಇರಲ್ಲ. ಈ ಹ್ಯಾಪಿ ಮೂಮೆಂಟ್ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು. ಮಾಡ್ಬೇಕು ಏನೇ, ಮಾಡ್ಲೇಬೇಕು. ಈಗ್ಲೇ ಮಾಡೋಣ. ಡನ್. ನೀನ್ ಡ್ಯಾನ್ಸು ಇಟ್ಸ್ ಜಸ್ಟ್ ಫಾರ್ ಫನ್ ಅಷ್ಟೇ. ನೀನ್ ವಾಷಿಂಗ್ಟನ್ ಇಂದ ಬಂದಿರೋ ಹಾಗಿಲ್ಲ ವಂಜಾ. ಸ್ಟಾಪ್ ಇಟ್ ಬೇಬಿ, ಜಸ್ಟ್ ಫಾರ್ ಫನ್ ಅಷ್ಟೇ. ಯು ನಾಟಿ. ನನಗಿರೋ ಸ್ವಲ್ಪ ಹೊಲದಲ್ಲಿ ನಿನ್ನ ಹೆಸರಿಗೂ ಸ್ವಲ್ಪ ಬರ್ದಿದ್ದೀನಿ. ಇದು ಕೋಟಿಗೆ ಬೆಲೆ ಬಾಳುತ್ತೆ, ತಗೊಳಮ್ಮ. ನಂದು ಒಳ್ಳೆ ಮನಸ್ಸು ಅಷ್ಟೇ, ನಿನ್ನ ಹಾಗೆ ದೊಡ್ಡ ಮನಸ್ಸಲ್ಲಮ್ಮ. ಅದಕ್ಕೆ ಸ್ವಲ್ಪ ಆಸ್ತಿ ಮಾತ್ರ ಬರ್ದಿದ್ದೀನಿ,
ತಗೊಳಮ್ಮ. ದೊಡ್ಡಯ್ಯ ನನ್ಗೆ ಈ ಜನ್ಮಕ್ಕೆ ಋಣ ತೀರ್ಸಕ್ಕಾಗ್ದಿರೋ ಅಷ್ಟು ದೊಡ್ಡ ಸಹಾಯ ಮಾಡಿದ್ರು. ನಾನೇ ದೊಡ್ಡಯ್ಯಂಗೆ ಯಾವ ಸಹಾಯನೂ ಮಾಡಕ್ಕಾಗ್ಲಿಲ್ಲ. ದೊಡ್ಡಯ್ಯನ ಅವ್ರ ಕುಟುಂಬದ ಜೊತೆ ಸೇರ್ಸೋಕ್ಕೂ ಆಗ್ಲಿಲ್ಲ. ಸರ್ಸು 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 ಏ ಸರ್ಸು ಸರ್ಸು ಎದ್ದೇಳು ಸರ್ಸು ಸರ್ಸು. ಏನಾಯ್ತು ಸರ್ಸು? ಆ ಹುಡುಗಿ ಯಾಕೆ ನಿನ್ನನ್ನು ಸಾಯ್ಸಕ್ ಬಂದ್ಲು? ಯಾರು? ಆ ಹುಡುಗಿ ಒಬ್ಳು ಹುಡುಗಿ ನಿನ್ನ ಕತ್ತೆಸ್ಕಿ ಸಾಯಿಸ್ಬೇಕು ಅಂತಿದ್ಲು. ಅವಳನ್ನ ಮುಂಚೆ ಎಲ್ಲೂ ನಾನು ನೋಡೇ ಇಲ್ಲ. ಅವಳನ್ನ ಮೂರವಳು ಅಲ್ಲ. ನಿನಗೇನಾದ್ರೂ ಗೊತ್ತಾ? ಅಲ್ಲ, ನಿನ್ ಜೊತೆ ಗಿರಿಯವ್ರು ಬಂದ್ರಲ್ಲ, ಅವರೆಲ್ಲಿ? ಅವರು ಊರಿಗೆ ಹೋದ್ರು. ಈ ಊರಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ನಿನ್ನ ಇಷ್ಟಪಡ್ದಿರೋ ವ್ಯಕ್ತಿನೇ ಇಲ್ಲ. ಅಂಥದ್ರಲ್ಲಿ ನಿನ್ ಮೇಲೆ ಸೇಡಿಟ್ಕೊಂಡು ನಿನ್ನ ಸಾಯ್ಸಕ್ ಬಂದಿದ್ಯಾರು? ಏನೋ ನಂಗೆ ಗೊತ್ತಿಲ್ಲ. ಸರಿ, ಬಾ ಹೋಗೋಣ. ಅರುಣಪ್ಪನ ಥರ ಕಾಣ್ತಿದಾರಲ್ಲ. ಅರುಣಪ್ಪ, ಅರುಣಪ್ಪ ಹೇಗಿದ್ದೀರಾ? ನಿಮ್ಮ ನೋಡಿ ತುಂಬ ದಿನ ಆಯಿತು. ನೀವು ಬಂದಿರೋದು ಗೊತ್ತಾದರೆ ಯಜಮಾನ್ರು ಎಷ್ಟು ಸಂತೋಷ ಪಡ್ತಾರೆ ಅಂತ ಗೊತ್ತಾ? ಮನೆಗೆ ಹೋಗೋಣ, ಬನ್ನಿ ಬನ್ನಿ. ನಾನು ಈ ಊರಿಗೆ ಬಂದಿದ್ದು ಮನೆಗೆ ಬರೋದಕ್ಕಲ್ಲ. ಹೋಗು ಅಂದಿರೋ ಮನೆಗೆ ಯಾರು ಬಾ ಅಂದ್ರೂ ಬರಲ್ಲ. ಇನ್ಯಾವತ್ತೂ ಆ ಮನೆ ಹೊಸಲು ಕೂಡ ತುಳಿಯಲ್ಲ ನಾನು. ಅರುಣಪ್ಪ, ಹೆತ್ತ ತಂದೆ ಮೇಲೆ ಇನ್ನು ನಿಮ್ಮ ಕೋಪ ಹೋಗಿಲ್ವಾ? ಯಜಮಾನರು ಪ್ರತಿ ಕ್ಷಣನೂ ನಿಮ್ಮ ಬಗ್ಗೆನೇ ಕನ್ವರಿಸ್ತಾರೆ. ನಿಮ್ಮ ನೋಡಿದ್ರೆ ಸಂತೋಷ ಪಡ್ತಾರೆ. ಬನ್ನಿ ಅರುಣಪ್ಪ. ಬರಲ್ಲ ಅಂತ ಹೇಳಿದ್ನಲ್ಲ, ಅರ್ಥ ಆಗಲ್ವ ನಿಮಗೆ? ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು. ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವನಷ್ಟೇ. ನನ್ನ ಮಾತನ್ನು ಸ್ವಲ್ಪ ಕೇಳಿ. ಆಗಲ್ಲ ಅಂತ ಹೇಳಬೇಡಿ. ಬನ್ನಿ ಮನೆಗೆ ಹೋಗೋಣ. ನಾನಿಲ್ಲಿ ನಿಮ್ಮ ಮಾತನ್ನ ಕೇಳೋದಕ್ಕೋ ಇಲ್ಲ ನಿಮ್ಮ ಯಜಮಾನ್ರನ್ನ ನೋಡೋದಕ್ಕೋ ಇಲ್ಲಿಗೆ ಬರಲಿಲ್ಲ. ಬೇರೆ ಕೆಲಸಕ್ಕಂತ ಬಂದೆ. ಅನಾವಶ್ಯಕವಾಗಿ ನಾನು ಮೂಡ್ ಕೆಡಿಸ್ಬೇಡಿ. ನಿಮ್ಮ ಕೆಲಸನ ನೀವು ನೋಡ್ಕೊಳ್ಳಿ. ನಾನು ಕರೆದ್ರೆ ಇವ್ರು ಬರೋ ಥರ ಕಾಣ್ತಿಲ್ಲ. ಈ ವಿಷಯನ ಸರ್ಸುಗೆ ಹೇಳಬೇಕು. ಹಾಂ,
ನಮಸ್ಕಾರ ಯಜಮಾನ್ರೆ. ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಆ ಸುಂದರ್ ನಿನಗೆ ಗೊತ್ತಲ್ವಾ? ಯಾವ ಸುಂದರ ಯಜಮಾನ್ರೆ? ಅದೇ ನಾಟಕ ಮಾಡ್ತಾರಲ್ಲ ಆ ಸುಂದರ್ನ ಸ್ವಲ್ಪ ಬರಕ್ ಹೇಳ್ತೀಯಾ? ಏಯ್, ಹೋಗ್ ಸುಂದರನ ಕರ್ಕೊಂಬಾ. ಅಮ್ಮ ಸರ್ಸು, ಅಮ್ಮ ಸರ್ಸು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಆಚೆ ಕಡೆ ಇರ್ಬೇಕು ಅನ್ಸುತ್ತೆ. ಸರ್ಸು, ಅಮ್ಮ ಸರ್ಸು, ಅಮ್ಮ ಸರ್ಸು, ಅಮ್ಮ ಸರ್ಸು, ಅಮ್ಮ ಸರ್ಸು, ನಿನ್ನೇ ಹುಡುಕ್ತಾ ಇದ್ದೆ ಅಮ್ಮ. ಯಾಕೆ ರಾಮಣ್ಣ, ಯಾಕಿಷ್ಟೊಂದು ಗಾಬರಿಲಿದ್ದೀರಾ? ಅರುಣಪ್ಪ ಅವರು ಈ ಊರಿಗೆ ಬಂದಿದ್ದಾರಮ್ಮ. ಹೌದಾ? ಮನೆಗೆ ಬನ್ನಿ ಅಂತ ನಾನು ಎಷ್ಟೇ ಕೇಳ್ಕೊಂಡ್ರು ಬರಲ್ಲ ಅಂತ ಹೇಳ್ಬಿಟ್ರಮ್ಮ. ಅರುಣ್ ಮಾವ ಬಂದಿರೋ ವಿಷಯ ಆಗ್ಲಿ, ಮನೆ ಕರೆದ್ರೆ ಬರ್ಲಿಲ್ಲ ಅಂತಾಗ್ಲಿ ನೀವ್ ದೊಡ್ಡ ಹೆಂಗ್ ಹೇಳಕ್ ಹೋಗ್ಬೇಡಿ, ತುಂಬಾ ನೊಂದ್ಕೋತಾರೆ. ಆಯ್ತಮ್ಮ. ಅರುಣ್ ಮಾವ ನನ್ ಮಾತ್ ಕೇಳ್ತಾರೆ, ನಾನು ಹೇಗಾದ್ರೂ ಒಪ್ಸಿ ಕರ್ಕೊಂಡ್ ಬರ್ತೀನಿ. ಸರಿನಮ್ಮ. ನೀವು ದೊಡ್ಡ ಹೆಂಗ್ ಏನು ಹೇಳ್ಬೇಡಿ ರಾಮಣ್ಣ. ಹೇಳಲ್ಲಮ್ಮ. ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ರು, ಇಷ್ಟು ಬೇಗ ಹೋಗ್ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಜಗದೀಶ. ಹೇಗ್ ಅನ್ಕೊಳ್ತೀರಾ ಅಣ್ಣ? ದೊಡ್ಡ ಯಜಮಾನ್ರಿಗೆ ಇಷ್ಟೊಂದು ಕೋಪ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಇಲ್ಲಿ ದೊಡ್ಡ ಯಜಮಾನ್ರಿಗೆ ನಾವು ಹೇಗೋ ಸಮಾಧಾನ ಮಾಡ್ತೀವಿ, ಆದ್ರೆ ನೀವು ಮಾತ್ರ ವಾಗ್ದೇವಮ್ಮನವ್ರ ಕನ್ಸು ನಿಜ ಆಗೋ ಹಾಗೆ ನೋಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ, ನಾನು ಲೈನಲ್ಲಿ ಇರ್ತೀನಿ. ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಮಾಡು. ಯಾಕೆ ಕಾಲ್ ಮಾಡೋದಕ್ಕೂ ಮುಹೂರ್ತ ಬೇಕಾ ನಿನ್ಗೆ? ಅಯ್ಯೋ ಇಲ್ಲ ಇಲ್ಲ ಮೇಡಮ್, ಮಾಡ್ತೀನಿ. ಸರ್, ನಿಮ್ಗೂ ಕೂಡ ಗುಡ್ ಮಾರ್ನಿಂಗ್ ಸರ್. ಏನು? ಮೇಡಮ್ ಅವರು ಲೈನ್ನಲ್ಲಿದ್ದಾರೆ, 1 ಮಿನಿಟ್. ಮನೇಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ತಿಳ್ಕೊ. ನೀವೆಲ್ಲಿಗೆ ಹೋಗಿದ್ದೀರಾ ಅಂತ ಮೇಡಮ್ ಅವರು ಕೇಳು ಅಂತಿದ್ದಾರೆ ಸರ್. ನನಗೂ ಸ್ವಲ್ಪ ಕೆಲಸ ಇರುತ್ತೆ, ಅದನ್ನೆಲ್ಲ ಅವಳಿಗೆ ಹೇಳಬೇಕಾಗಿರೋ ಅಗತ್ಯ ಇಲ್ಲ ಅಂತ ಹೇಳು. ಅಂದ್ರೆ ಮೇಡಮ್, ಏನು ಕೆಲಸದ ಮೇಲೆ ಸರ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಏನ್ ಕೆಲಸ ಅಂತ ಕೇಳು. ಅದನ್ನ ಹೇಳೋ ಅಗತ್ಯ ಇಲ್ಲ ಅಂತ ಹೇಳಿದ್ನಲ್ಲ ಆಗ್ಲೇ. ಮನೆ ಅನ್ನೋದು ಒಂದಿದೆ ಅನ್ನೋದು ಅವ್ರಿಗೆ ನೆನಪಲ್ಲಿಲ್ಲ ಅಂತ ಕಾಣುತ್ತೆ. ಮನೆಗೆ ಯಾವಾಗ ಬರ್ತಾರೆ ಅಂತ ಕೇಳು ಏಕದಂತ. ಸರ್, ಮನೆಗೆ ಯಾವಾಗ ಬರ್ತೀರಾ ಸರ್? ಅಂದ್ರೆ ಮೇಡಮ್ ಅವ್ರು ಕೇಳ್ತಿದ್ದಾರೆ. ನಾಳೆ ಬರ್ತಾರೆ ಅಂತ ಹೇಳು. ಅಂದ್ರೆ ನಾಳೆ ಬರ್ತಾರಂತೆ ಮೇಡಮ್. ರಾತ್ರಿನೂ ಹೊರಗಡೆ ಇರುವಂತ ಕ್ಲೋಸ್ ಪರ್ಸನ್ ಯಾರಿದಾರೋ, ಎಲ್ಲಿಗೆ ಹೋಗಿದಾರೋ ಅಂತ ನಾನು ಕೇಳದೆ ಹೋದ್ರು ಹೇಳೋದು ಗೊತ್ತಾಗಲ್ವಾ? ಸರ್, ಅಂತ ಕ್ಲೋಸ್ ಪರ್ಸನ್ ಯಾರಿದ್ದಾರೆ ಸರ್? ಮೇಡಮ್ ಅವ್ರು ಕೇಳು ಅಂತಿದ್ದಾರೆ ಸರ್. ಹೇಳೋದು ಯಾಕೆ ಬಿಡು, ನಾನಿರೋ ಲೊಕೇಶನ್ನೇ ತೋರಿಸ್ತೀನಿ. ನಿಮ್ಮ ಮೇಡಮ್ಗೆ ಗೊತ್ತಿರೋ ಜಾಗನೇ ಇದು, ನೋಡ್ಕೊಳಕ್ ಹೇಳು. ಮೇಡಮ್ ಲೊಕೇಶನ್ ತೋರಿಸ್ತಾರಂತೆ. ಇದು ನಿಮ್ಮ ಮೇಡಮ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿರೋ ಊರು. ಯಾವ ಊರಿನ ಮುಖನೂ ನಿಮ್ಮ ಮೇಡಮ್ ನೋಡಬಾರ್ದು ಅನ್ಕೊಂಡಿದ್ದಾರೋ ಅದೇ ಊರಿಗೆ ಬಂದಿದ್ದೀನಿ ಅಂತ ಹೇಳು. ಮೇಡಮ್, ಆ ಊರಿಗೆ ಹೋಗೋ ಅಂತ ಅಗತ್ಯ ಏನಿತ್ತು ಸರ್? ನಿಮ್ಮ ಮೇಡಮ್ಗೆ ಅಗತ್ಯ ಇಲ್ಲ ಅಂತ ಬೇರೆಯವರಿಗೂ ಇರಲ್ಲ ಅನ್ಕೊಳ್ಳೋದು
ಕರೆಕ್ಟ್ ಅಲ್ಲ ಅಂತ ಹೇಳು. ಅದು ಮೇಡಮ್, ಏನಾಗತ್ಯ ಕೇಳು ಏಕದಂತ. ಅವತ್ತು ಮನೆಗೆ ಬಂದವರನ್ನ ನಿಮ್ ಮೇಡಮ್ ಅವಮಾನ ಮಾಡಿ ಕಳಿಸಿದ್ರಲ್ಲ, ಅವರಿಗೆ ತುಂಬಾನೇ ನೋವಾಗಿರುತ್ತೆ. ಅದಕ್ಕೆ ಕ್ಷಮಿಸಿ ಅಂತ ಕೇಳೋಕ್ ಬಂದಿದ್ದೀನಿ. ವಿಷಯ ಏನು ಅಂತ ಕೇಳು ಏಕದಂತ. ಜೀವನ ಪೂರ್ತಿ ಋಣದಲ್ಲಿ ಇರಬೇಕಾಗಿರೋ ಜಗದೀಶನ್ ಕುಟುಂಬಕ್ಕೆ ಸಹಾಯ ಮಾಡೋಕ್ ಬಂದಿದ್ದೀನಿ. ಮನುಷ್ಯತ್ವನೇ ಸಾಯಿಸ್ಕೊಂಡು ಬದುಕೋದು ನನ್ನ ಕೈಲಿ ಆಗದೆ ಇರೋದಕ್ಕೆ ಸರ್ಸು ಮದುವೆಗೆ ನನ್ನ ಕೈಲಾಗೋ ಸಹಾಯ ಮಾಡೋಕ್ ಬಂದಿದ್ದೀನಿ. ಇದೆಲ್ಲ ನಿಮ್ಮ ಮೇಡಮ್ಗೆ ಖಂಡಿತ ಅರ್ಥ ಆಗಲ್ಲ ಬಿಡು. ಅವಳು ಕೇಳೋದು ನಾನು ಹೇಳೋದು ಟೈಮ್ ವೇಸ್ಟ್ ಅಂತ ಹೇಳು. ಮೇಡಮ್ ಸರ್ ಫೋನು. ಆ ವಿಷಯ ನೀನ್ ಹೇಳ್ತಿದ್ರೆ ನನಗೆ ಗೊತ್ತಾಗಲ್ವಾ? ಆಗಿರೋ ಮನನ ಮರ್ತು ಬಿಡೋದು ಆತ್ಮಾಭಿಮಾನ ಮಾನವತ್ವ ಅಂತ ತಿಳ್ಕೊಂಡಿದ್ದಾರೆ ಅವರು. ಆ ಊರಿಗೆ ಹೋಗ್ಬೇಡಿ ಅಂದ್ರು ಮತ್ತೆ ಅದೇ ಊರಿಗೆ ಹೋಗಿದ್ದಾರೆ. ಬೇಡ ಅಂದ್ರು ಹೋದ್ರು. ಛೆ! ದೇವ್ರೆ, ನಂದೊಂದು ಚಿಕ್ಕ ರಿಕ್ವೆಸ್ಟ್ ಅಪ್ಪ, ಅವರಿಬ್ರು ಮಾತಾಡ್ಕೊಳ್ಳೋ ಹಾಗೆ ಮಾಡಪ್ಪ, ನಿನ್ನ ಕೈ ಮುಗಿತೀನಿ. ಕೋಟಿ ಆಸ್ತಿನೋ ಅಂತಸ್ತೋ ಇಲ್ಲದೆ ಇದ್ರೂ ಕೂಡ ನಾವು ಚೆನ್ನಾಗೇ ಇದ್ದೀವಿ. ನಾವು ಚೆನ್ನಾಗಿಲ್ದೇ ಇದ್ರೆ ಸಂತೋಷ ಪಡೋದಕ್ಕೆ, ಒಂದ್ ವೇಳೆ ಚೆನ್ನಾಗಿದ್ರೆ ಇನ್ನೊಂದ್ಸಲ ಅವಮಾನ ಮಾಡೋದಕ್ಕೆ ಅಂತ ಬಂದ್ರಾ? ನೀನು ಹೀಗೆ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಸುಂದರ್. ನಮ್ಮ ಮನೇಲಿ ನಿಮ್ಗಾಗಿರೋ ಅವಮಾನನೇ ಅಂಥದ್ದು. ಅಹಂಕಾರದಲ್ಲಿ ಬಡವರನ್ನ ಅವಮಾನಿಸೋದೇ ತಾನೇ ನಿಮ್ಮಂಥ ದುಡ್ಡಿರೋರು ಮಾಡೋ ಕೆಲಸ. ಏನ್ ಬೇಕಾದ್ರೂ ಮಾತಾಡ್ಬೋದು, ಏನಾದ್ರೂ ಮಾಡ್ಬೋದು, ಯಾರನ್ನಾದ್ರೂ ಭಿಕ್ಷುಕರ ಹಾಗೆ ನೋಡ್ಬೋದು ಅನ್ನೋದೇ ನಿಮ್ಮಂಥ ದುಡ್ಡಿರೋರ್ಗಿರೋಂಥ ರೋಗ. ಅಂಥ ರೋಗ ಏನೂ ಇಲ್ಲದೆ ನಾವು ಚೆನ್ನಾಗೇ ಇದ್ದೀವಿ. ನೀವು ಯಾಕೆ ಬಂದಿದ್ದೀರೋ, ಏನು ಹೇಳಕ್ ಬಂದಿದ್ದೀರೋ ನನಗಂತೂ ಗೊತ್ತಿಲ್ಲ. ನಾನು ಮಾತ್ರ ನಿಮಗೊಂದು ಮಾತು ಹೇಳಬೇಕು. ಏನ್ ಸುಂದರ್? ದುಡ್ಡಿನ ಮೂಟೆ ಇಟ್ಕೊಂಡು ಅಹಂಕಾರದಲ್ಲಿ ಬದುಕೋದು ನಿಮ್ಮ ಅಭ್ಯಾಸ. ಗಂಜಿ ಊಟ ಮಾಡಿದ್ರು ಆತ್ಮಾಭಿಮಾನದಿಂದ ಬದುಕೋದು ನಮ್ಮ ಅಭ್ಯಾಸ. ನಿಮ್ಮ ಆಸ್ತಿ ಅಂತಸ್ತು ನಮಗೆ ಅವಮಾನ ಮಾಡಬಹುದು, ಆದರೆ ನಮ್ಮ ಆತ್ಮಾಭಿಮಾನನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇದು ನಿಮ್ಮಂಥ ಶ್ರೀಮಂತರೆಲ್ಲರೂ ನೆನಪಲ್ಲಿಟ್ಕೋಬೇಕಾದ ವಿಷಯ. ನೀನು ಹೇಳ್ತಿರೋದು ನಿಜಾನೇ ಸುಂದರ್. ದುಡ್ಡಿಂದ ಆಸ್ತಿನ ಕೊಂಡ್ಕೋಬೋದಾದ್ರೆ ಆತ್ಮಾಭಿಮಾನ ಕೊಂಡ್ಕೊಳ್ಳೋಕ್ಕಾಗಲ್ಲ. ನೀನು ಕರೆಕ್ಟಾಗೇ ಹೇಳಿದೆ. ಆದರೆ ದುಡ್ಡಿರೋರೆಲ್ಲರೂ ಅಹಂಕಾರಿಗಳು, ದುರ್ಮಾರ್ಗಿಗಳು ಆಗಿರಲ್ಲ ಸುಂದರ್. ಈ ವಿಷಯ ಕೂಡ ನೀನು ತಿಳ್ಕೋಬೇಕು. ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಇಲ್ಲ ಬಿಡಿ. ತಿಳ್ಕೋಬೇಕು ಅನ್ನೋ ಆಸೆನೂ ಇಲ್ಲ, ಅಗತ್ಯ ಅಂತೂ ಮೊದಲೇ ಇಲ್ಲ. ಯಾರಿಗಾದ್ರೂ ಕೋಪ ಬಂದ್ರೆ ಸ್ವಲ್ಪ ಹೊತ್ತಿರುತ್ತೆ, ಅವಮಾನ ಆದ್ರೆ ಆ ನೋವು ಜೀವನ ಪೂರ್ತಿ ಇರುತ್ತೆ, ಹಿಂಸೆ ಆಗುತ್ತೆ. ಸುಂದರ್, ನಿಂದು ಕೋಪ ಅಲ್ಲ ಅಂತ ನನಗೂ ಅರ್ಥ ಆಗತ್ತೆ. ನಿನ್ನ ನೋಡ್ಬೇಕು ಅಂತಾನೆ ನಾನು ಈ ಊರಿಗೆ ಬಂದೆ ಸುಂದರ್. ನಿಮ್ಮ ಹೆಂಡತಿ ವಾಗ್ದೇವಿಯವರು ನಮ್ಮನ್ನ ಭಿಕ್ಷುಕರಿಗಿಂತ ಕಡೆಯಾಗಿ ಅವಮಾನ ಮಾಡಿದ್ರು. ನಮ್ಮಂತಹ ಭಿಕ್ಷುಕರ ಹತ್ರ ನೀವು ಬರೋದು ಅಂದ್ರೆ ಏನು ಸರ್? ನನ್ನನ್ನು ಅಪಾರ್ಥ ಮಾಡ್ಕೊಂಡಿರೋ ನನ್ನ ಸ್ನೇಹಿತ ಜಗದೀಶ ತನ್ನ ಮಕ್ಕಳ ಮೇಲೆ ನನ್ನ ನೆರಳು ಕೂಡ ಬೀಳಬಾರ್ದು ಅಂತ ಹೇಳಿದ್ದ. ಅದಕ್ಕೆ ನಿಮ್ಮನ್ನ ನಮ್ಮ ಮನೆಗೆ ಬರೋಕೆ ಹೇಳಿದ್ದೆ. ಆದರೆ ನಿಮ್ಗಲ್ಲಿ ಅಂಥ ಅವಮಾನ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸುಂದರ್. ದಯವಿಟ್ಟು ನನ್ನ ಕ್ಷಮಿಸು ಸುಂದರ್. ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟಿರೋ ಜಗದೀಶನ್ ಮಕ್ಕಳಿಗೆ ನಾನೇನು ಮಾಡೋಕ್ಕಾಗಲಿಲ್ಲ. ತಗೋ, ಈ ದುಡ್ಡನ್ನ ತಗೊಂಡು ಸರ್ಸು ಮದುವೆನ ವೈಭವದಿಂದ ಮಾಡು. ತಗೋ ಸುಂದರ್. ನಿಮ್ಮ ಸಹಾಯ, ನಿಮ್ಮ ದಯೆ, ದಾಕ್ಷಿಣ್ಯ ಯಾವುದೂ ನಮ್ಗೆ ಅಗತ್ಯ ಇಲ್ಲ. ಅವತ್ತು ನಿಮಗೆ ಹೇಳಿದ ಹಾಗೆ ನಮ್ಮ ಸರ್ಸುಗೆ ಬಂಗಾರದಂತಹ ಸಂಬಂಧನ ನೋಡಿ ಮದುವೆ ಮಾಡ್ತಾ ಇದ್ದೀನಿ. ಹೌದಾ?
ಸರ್ಸುಗೆ ಮದುವೆ ಮಾಡಿಸ್ತಾ ಇದೀಯಾ? ತುಂಬಾ ಒಳ್ಳೆ ಸಂಬಂಧನೇ ನೋಡಿದ್ದೀನಿ. ನಿಮ್ಮ ಹಾಗೆ ದುಡ್ಡಿರೋರು ಅಲ್ಲದೆ ಹೋದ್ರು ನಿಮಗಿಂತ ದೊಡ್ಡ ಮನ್ಸಿರೋರು ಅವರು ನಮ್ಮ ಸರ್ಸು ಒಳ್ಳೆತನ ನೋಡಿ ಮದುವೆ ಮಾಡ್ಕೋತಾ ಇದ್ದಾರೆ ಹೊರತು ಆಸ್ತಿ ನೋಡಿ ಮದುವೆ ಮಾಡ್ಕೋತಾ ಇಲ್ಲ. ನೀವು ಕೊಡೋ ದುಡ್ಡು ನಮಗೇನು ಬೇಕಾಗಿಲ್ಲ. ಸುಂದರ್, ಪ್ರಕಾಶಣ್ಣ, ನಮ್ ದೊಡ್ಡಯ್ಯನ್ ಮಗ ಅರುಣ್ ಪ್ರಸಾದ್ ಅವರು ಊರಿಗೆ ಬಂದಿದಾರಂತಲ್ಲ, ನೀವೇನಾದ್ರೂ ನೋಡಿದ್ರಾ? ಇವಾಗ ತಾನೇ ನದಿ ಹತ್ರಕ್ಕೆ ಹೋದ್ರವಾ? ಸರಿ. ಸೊಸೆ ಮನೆಯವ್ರ ಜೊತೆ ಇರ್ಬೇಕು ಅಂತ ದೊಡ್ಡಯ್ಯ ಕಾಯ್ತಾ ಇದ್ದಾರೆ. ಸ್ವಂತ ಮಗನೇ ಊರಿಗೆ ಬಂದ್ರು ಕೂಡ ಅವರನ್ನ ನೋಡದೆ ಹೋದ್ರು ಅಂತ ಗೊತ್ತಾದ್ರೆ ದೊಡ್ಡಯ್ಯ ಸಹಿಸ್ಕೊಳ್ಳಲ್ಲ. ಅರುಣ್ ಮಾವ ನನಗ್ ಸಿಕ್ಕಿದ್ದಿದ್ರೆ ಕಾಲಿಗೆ ಬಿದ್ದು ಬೇಡ್ಕೊಂಡಾದ್ರು ದೊಡ್ಡಯ್ಯನ ಹತ್ರ ಕರ್ಕೊಂಡು ಹೋಗ್ತಿದ್ದೆ. ಒಳ್ಳೆ ಅವಕಾಶ ಕೈ ಜಾರ್ ಹೋಯ್ತು. ಅರುಣ್ ಮಾವನ್ನ ಮನೆಗೆ ಕರ್ಕೊಂಡು ಹೋಗಿದ್ದಿದ್ರೆ ದೊಡ್ಡಯ್ಯಂಗೆ ಎಷ್ಟು ಸಂತೋಷ ಆಗ್ತಿತ್ತು. ನನ್ ದೊಡ್ಡ ಮಗಳು ಈ ಮನೆ ಸೊಸೆ ಆದ ಹಾಗೆ ನನ್ ಚಿಕ್ಕ ಮಗಳು ಈ ಮನೆ ಸೊಸೆ ಆದ್ರೆ ಹೊರಗಿಂದ ಸಂಬಂಧ ನೋಡೋ ಕೆಲ್ಸ ಇರಲ್ಲ ಅಂತ ವಾಗ್ದೇವಿ ತುಂಬಾ ಸಂತೋಷ ಪಡ್ತಾಳೆ. ಏನ್ ಕಾತ್ಯಾಯಿನಿ? ಚೆನ್ನಾಗಿದ್ಯಾ ವಾಗ್ದೇವಿ? ಚೆನ್ನಾಗೇ ಇದ್ದೀನಿ. ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಏನಾದ್ರೂ ಮಾತಾಡೋದಿತ್ತಾ? ನಿನ್ಗೊಂದ್ ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡ್ದೆ. ಏನದು? ಅದೇನು ಅಂತ ಗೊತ್ತಾದ್ರೆ ನೀನ್ ತುಂಬಾ ಸಂತೋಷ ಪಡ್ತೀಯಾ, ಅದಕ್ಕೆ ಕಾಲ್ ಮಾಡಿದ್ದು. ಹೇಳು. ನನ್ ಮಗಳು ಮ್ಯಾಗಿ ರಾಹುಲ್ನ ಮೀಟ್ ಮಾಡಕ್ ಹೋಗಿದ್ಲು ಅಂತ ಹೇಳಿದ್ನಲ್ಲ, ರಾಹುಲ್ ಇದ್ದಲ್ಲಿಂದ ಮ್ಯಾಗಿ ಇವತ್ತಷ್ಟೇ ಬಂದ್ಲು. ಇದೇನಾ ಗುಡ್ ನ್ಯೂಸ್? ಇದು ಗುಡ್ ನ್ಯೂಸ್ ಹೇಗಾಗುತ್ತೆ? ನಿಮ್ ರಾಹುಲ್ ನಮ್ ಮ್ಯಾಗಿನ ಮದ್ವೆ ಆಗ್ತೀನಿ ಅಂತ ಹೇಳದ್ನಂತೆ, ಅದು ಗುಡ್ ನ್ಯೂಸ್. ನಾನ್ ಈ ವಿಷಯ ಹೇಳಿದ ಕೂಡ್ಲೆ ವಾಗ್ದೇವಿಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಅನ್ಕೊಂಡ್ರೆ ಹರಳೆಣ್ಣೆ ಕುಡ್ದವ್ರ ತರ ಮುಖ ಯಾಕೆ ಮಾಡ್ತಿದ್ದಾಳೆ? ರಾಹುಲ್ ಮ್ಯಾಗಿನ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ನ? ಹೌದು ವಾಗ್ದೇವಿ, ಆ ಮಾತ್ ಕೇಳಿದ ತಕ್ಷಣ ನನ್ಗೆಷ್ಟು ಸಂತೋಷ ಆಯ್ತು ಗೊತ್ತಾ? ಸರಿ, ನಾನು ರಾಹುಲ್ ಹತ್ರ ಮಾತಾಡ್ತೀನಿ. ಇವಳಿಗಿಷ್ಟ ಇಲ್ಲ ಅನ್ನೋ ಹಾಗೆ ಫೋನ್ ಕಟ್ ಮಾಡಿದ್ಲಲ್ಲ. ರಾಹುಲ್ ಹತ್ರ ಮಾತಾಡ್ತೀನಿ ಅಂದ್ಲು ಅಂದ್ರೆ ಮ್ಯಾಗಿನ ಮದ್ವೆ ಆಗ್ಬೇಡ ಅಂತಾಳೇನೋ. ಅಳಿ ಅಂದ್ರೆ ನನ್ ಕೈಲಿರೋವಾಗ ಅವಳು ಬೇಕು ಅಂದ್ರು ಬೇಡ ಅಂದ್ರು ನಾನ್ ಸುಮ್ನಿರ್ತೀನ? ನನ್ ಮಗಳು ಬಲೆ ಬೀಸ್ದ ಹಾಗೆ ಅವನ್ ಕೈಲಿ ತಾಳಿ ಕೂಡ ಕಟ್ಟಿಸ್ತೀನಿ. ಲೋ ಮಧು, ಅಪ್ಪ ಹೂನೂರ್ಗೆ ಇವತ್ತೇ ಹೂ ಕೊಡೋಕೆ ಹೇಳಿದ್ದೆ, ಮಾತಾಡಿದ್ದೀನಪ್ಪ, ಸಂಜೆ ಬರ್ತಾರಂತೆ. ನಾಗಮಣಿ, ನಾಗಮಣಿ, ಎಲ್ಲಿದ್ಯಾ ನಾಗಮಣಿ? ಏನಯ್ಯ? ಪ್ರಭನ್ಗೆ ಹೊಸಲ್ಗೆ ಅರ್ಶನ ಹಚ್ಚಿ ಕುಂಕುಮ ಇಡು ಅಂತ ಹೇಳ್ಬೋದಲ್ವಾ? ನಿನಗೆ ಹೇಳಕ್ಕಾಗಲ್ಲ ಬಿಡು. ಪ್ರಭಾ, 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 ಹೊಸಲ್ಗೆ ಅರ್ಶನ ಹಚ್ಚಿ ಕುಂಕುಮ ಇಟ್ಬಿಡಮ್ಮ.
ಆಯ್ತು ಅಪ್ಪ. ಅಮ್ಮ ಸರಸು, ಎಲ್ಲಿಗೆ ಹೋಗಿದ್ದಮ್ಮ? ನಿನಗೋಸ್ಕರನೇ ಕಾಯ್ತಾ ಇದ್ದೆ. ದೊಡ್ಡಯ್ಯನ ಮನೆಗೆ. ಬೆಳಿಗ್ಗೆ ಆಗ್ತಿದ್ದ ಹಾಗೆ ನಿನ್ನ ಮದುವೆ. ನೀನು ಹೀಗೆಲ್ಲ ಹೊರಗಡೆ ಓಡಾಡಬಾರ್ದು. ಸಾಮಾನ್ಯ ಮದುವೆ ಅಂದ್ರೆ ಹೆಣ್ಮಕ್ಳು ಶೃಂಗಾರ ಮಾಡಿಕೊಂಡು ಎಲ್ಲರ ಜೊತೆ ಸಂತೋಷವಾಗಿರ್ತಾರೆ. ನೀನ್ಯಾಕಮ್ಮ ಹೀಗಿದ್ಯಾ? ಏನಿಲ್ಲ ಮಾವ. ಸರಸು ಎಷ್ಟು ನೋವು ಅನುಭವಿಸ್ತಿದ್ದಾಳೋ ಅದು ನನ್ಗೆ ಗೊತ್ತು. ನಾಗಮಣಿ, ಮದುವೆಗೆ ಬೇಕಾದನ್ನೆಲ್ಲ ಪುರೋಹಿತರು ಬರ್ಕೊಟ್ಟಿದಾರಲ್ಲ, ಹೋಗಿ ತಗೊಂಡ್ ಬರೋಣ ಬಾ. ಅವರು ಮದ್ವೆಗ್ ಮುಂಚೆನೆ ವರದಕ್ಷಿಣೆ ಕೊಡು ಅಂತ ಕೇಳಿದ್ರು ಅಂತ ಹೇಳ್ದೆ. ನನಗೆ ಗೊತ್ತಿಲ್ದೇನೆ ಮನೇನ ಅಡ ಇಟ್ಟು ಕೊಟ್ಬಿಟ್ಯಾ ನೀನು? ಇಲ್ಲ. ಮತ್ತೆ ಮದ್ವೆಗೆ ನಿನ್ನ ಹತ್ರ ದುಡ್ಡೆಲ್ಲಿದೆ? ಅರುಣ್ ಯಜಮಾನ್ರು ಕೊಟ್ರಾ? ಇಲ್ಲ, ಅವ್ರು ಕೊಟ್ಟರು ನಾನು ತಗೊಳ್ಳಲ್ಲ. ಯಾರು ಕೊಡ್ದೇನೆ ಏನು ಮಾಡ್ದೇನೆ ವರದಕ್ಷಿಣೆ ದುಡ್ಡು ಎಲ್ಲಿಂದ ಬಂತು? ಸರಸು ಮದ್ವೆ ಹೇಗ್ ಮಾಡೋದು ಅಂತ ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ನಾನ್ ಮಾಡ್ಬೇಕಾಗಿದ್ದ ಕರ್ತವ್ಯ ಮಾಡಿದ್ದೀನಿ. ವರದಕ್ಷಿಣೆ ಗಿರದಕ್ಷಿಣೆ ಕೂಡ ಅವಶ್ಯಕತೆ ಇಲ್ಲ. ನೀನು ಕೂಡ ಅವನಿಗೆ ಧೈರ್ಯ ಹೇಳು, ಸಂತೋಷ ಪಡ್ತಾನೆ. ಸರಿ ಯಜಮಾನ್ರೆ. ಅಂಕಲ್, ನಾನು ಗಿರಿ. ನನಗೆ ನಿಮ್ ಸರಸು ತುಂಬಾ ಇಷ್ಟ ಆಗಿದ್ದಾಳೆ. ನೀವು ನನಗೆ ಯಾವ ವರದಕ್ಷಿಣೆನೂ ಕೊಡೋದು ಬೇಡ. ನಮ್ ತಲೆ ಮೇಲೆ 4 ಅಕ್ಷತೆಗಳು ಹಾಕಿದ್ರೆ ಸಾಕು. ಮಾತಾಡಯ್ಯ. ವರದಕ್ಷಿಣೆನೇ ತಗೊಳ್ಳದೆ ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಹುಡುಗ ಒಪ್ಕೊಂಡಿದ್ದಾನೆ. ಲೋಕದಲ್ಲಿ ಒಳ್ಳೆತನ ಕಡಿಮೆ ಆಗಿರಬಹುದು, ಆದ್ರೆ ಒಳ್ಳೆ ಜನ ಇನ್ನೂ ಇದ್ದಾರೆ. ಸರ್ಸು, ಈ ಮದ್ವೆ ನಿನಗೆ ಇಷ್ಟ ಇಲ್ಲ ಅಲ್ವಾ? ಇಷ್ಟ ಇಲ್ಲದೆ ಇದ್ರೆ ಹೇಳು ಸರ್ಸು. ಅಪ್ಪನ ಹತ್ರ ಮಾತಾಡಿ ಆ ಹುಡುಗನ್ಗೂ ಹೇಳಿ ಈ ಮದ್ವೆನ ಇಲ್ಲೇ ನಿಲ್ಸೋಣ. ನೀನ್ ಒಂದ್ ಮಾತು ಹೇಳು ಸಾಕು. ಏನೋ ಮಾಡಿ ಈ ಮದ್ವೆನ ಇಲ್ಲಿಗೆ ನಿಲ್ಸೋಣ. ನಿನಗಿಷ್ಟ ಇಲ್ದಿರೋ ಮದ್ವೆಗೋಸ್ಕರ ನಿನ್ ಮನ್ಸನ್ನ ಬದಲಾಯಿಸ್ಕೊಳ್ಳೋದು ಬೇಡ, ಹಾಳು ಮಾಡ್ಕೊಳ್ಳೋದು ಬೇಡ. ಅಷ್ಟಕ್ಕೂ ನಿನ್ ಮನ್ಸಲ್ಲಿ ಏನಿದೆ ಸರ್ಸು? ಬದುಕೋದಕ್ಕೆ ಮನ್ಸು ಒಂದಿದ್ರೆ ಸಾಕಾಗಲ್ಲ ಮಧು. ಎಷ್ಟೋ ವಿಷಯಕ್ಕೆ ರಾಜಿ ಆಗ್ಬೇಕಾಗತ್ತೆ. ಮನ್ಸಿಗೇನ್ ಹೇಳು, ಅದೇನ್ ಬೇಕಾದ್ರೂ ಕೇಳುತ್ತೆ, ಏನಾದ್ರೂ ಆಸೆ ಪಡುತ್ತೆ. ಕೆಲವು ವಿಷಯದಲ್ಲಿ ಅದ್ರ ಕೋರಿಕೆ ತೀರ್ಸೋದಕ್ಕೆ ಮನುಷ್ಯಂಗಿರೋ ಅರ್ಹತೆ ಯೋಗ್ಯತೆ ಸಾಕಾಗಲ್ಲ. ಅದೃಷ್ಟ ಅನ್ನೋದು ಒಂದಿರುತ್ತೆ. ನನ್ನಂಥವಳಿಗೆ ದುರಾದೃಷ್ಟ ಇರೋದ್ರಿಂದ ಅದೃಷ್ಟ ಹತ್ರ ಬರಲ್ಲ. ಈ ಮದ್ವೆನ ನಾನು ಇಷ್ಟಪಟ್ಟೆ ಮಾಡ್ಕೋತಿದ್ದೀನಿ. ನಿಜ ಹೇಳು. ನಿಜ ಅನ್ನೋದು ನಿರೂಪಿಸ್ಕೊಳ್ಳೋಕೆ ಆಧಾರ ಆಗುತ್ತೋ ಹೊರತು ಕೆಲವು ಸಲ ಜೀವನಕ್ಕೆ ಅದ್ಯಾವ ರೀತಿಲೂ ಉಪಯೋಗ ಆಗಲ್ಲ. ಮಾವ ನಂಗೆ ಮದುವೆ ಮಾಡಿ ಅವ್ರ ಜವಾಬ್ದಾರಿ ಕಳ್ಕೋಬೇಕು ಅಂತಿದ್ದಾರೆ. ಜವಾಬ್ದಾರಿ ಹಾಗೆ ಇದ್ರೆ ಭಾರ ಆಗಿ ಬದಲಾಗುತ್ತೆ. ನಾನು ಮಾವಂಗೆ ಭಾರ ಆಗಕ್ಕೆ ಇಷ್ಟಪಡಲ್ಲ. ಅಯ್ಯೋ, ಜಸ್ಟ್ ಅಲ್ಲಿ ಮಿಸ್ ಆಗೋಯ್ತಲ್ಲ ಅಣ್ಣ. ಅಯ್ಯೋ, ಜಸ್ಟ್ ಅಲ್ಲಿ ಮಿಸ್ ಆಗೋಯ್ತು. ಏನು ಆಗಲ್ಲ, ಇರು. ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಿಂದ ಕೊನೆಗೆ ಈ ಬಳೆ ಉಳಿತು. ಈಗ ಇದು ಕೂಡ ಹೊರಟೋಯ್ತಲ್ಲ. ಕಷ್ಟಪಡದೇ ಇದ್ರೆ ಸುಖ ಬರಲ್ಲ ಅಂತಾರೆ. ಅದೃಷ್ಟ ಕೂಡ ಹಾಗೆ ಅಣ್ಣ. ಇನ್ನೊಂದು ಬಳೆ ಇದೆಯಲ್ಲ, ಕಳ್ಕೊಂಡಿರೋದನ್ನ ಪಡಿಬಹುದು. ಅದನ್ನಿಟ್ಟಾಡು. ಕಳೆದು ಹೋದಲ್ಲೇ ಹುಡುಕ್ಬೇಕು ತಾನೆ. ಇಲ್ಲಿ ಗೆದ್ರೆ ಅಲ್ಲಿ ನಿನ್ ಮಗಳ ಮದ್ವೆ ಮಾಡ್ಬೋದು. ಆಡೋಣ. ನೀನ್ ಗೆದ್ರೆ ನಿನ್ ಮಗಳ ಮದ್ವೆನ ಜೋರಾಗಿ ಮಾಡ್ಬೋದು. ಆಡೋಣ, ಆಡು. ಯೋಚನೆ ಮಾಡ್ತಿದ್ಯಲ್ಲಣ್ಣ, ಇಲ್ಲಿ ಕೊಡು. ತಗೊಳಪ್ಪ, ಕಳವರ ಮೇಲೆ ಮತ್ತೆ ಹಾಕ್ತಾ ಇದ್ದೀನಿ. ಈಗಾಡು. ಗೆಲ್ತಿಯಣ್ಣ ಈ ಸಲ, ನೋಡ್ತಿರೋ.
ಅಯ್ಯೋ ಮತ್ತೆ ಮಿಸ್ ಆಗೋಯ್ತಲ್ಲ ಅಣ್ಣ. ತಾಯೇ ಲಕ್ಷ್ಮಿ ಬಾಬಾ ಬಾಬಾ. ಅಯ್ಯೋ ಅವನಲ್ಲಿ, ಅಯ್ಯೋ ನನ್ನ ಬಳೆ ಕೊಟ್ಬಿಡೋಣ, ಕೊಟ್ಬಿಡಿ. ನನ್ನ ಮಗಳು ಮದುವೆ ಮಾಡಬೇಕು. ನಾನು ತಲೆ ಕೆಟ್ಬಿಟ್ಟು ಆಡ್ಬಿಟ್ಟೆ, ತಪ್ಪಾಯ್ತು. ನಿಮ್ ಕಾಲಿಗೆ ಬೀಳ್ತೀನಿ ಕಣಣ್ಣ. ಅಣ್ಣ ನನ್ನ ಬಳೆ ಕೊಟ್ಬಿಡಿ ದಯವಿಟ್ಟು. ಅಣ್ಣ ಮೋಸ ಮಾಡ್ಬಿಡಿ. ನನ್ನ ಬಳೆ ಅಣ್ಣ ಕೊಟ್ಬಿಡಿ ಅಣ್ಣ. ನನ್ನ ಬಳೆ ಅಯ್ಯೋ ಅಮ್ಮ, ಅಯ್ಯೋ ನನ್ನ ಬಳೆ ಅಣ್ಣ. ಅಯ್ಯೋ ಮೋಸ, ಎಲ್ಲ ಮೋಸ. ನನ್ನ ಬಳೆ ಅಣ್ಣ, ನನ್ನ ಮಗಳು ಮದುವೆಗಂತ ಇಟ್ಕೊಂಡಿದ್ದ ಅಣ್ಣ. ಅಣ್ಣ ಮೋಸ, ಮೋಸ, ದೊಡ್ಡ ಮೋಸ. ಎಲ್ಲ ರೀತಿಲೂ ನನ್ನ ದುರಾದೃಷ್ಟ ಅಂತ ಗೊತ್ತಿದ್ರು ಇಲ್ದೇ ಇರೋ ಅದೃಷ್ಟಕ್ಕೆ ಆಸೆ ಪಟ್ಟು ಮಗಳು ಮದುವೆಗೆ ಅಂತ ಇಟ್ಕೊಂಡಿರೋ ಬಳೆನ ಕಳ್ಕೊಂಡ ದರಿದ್ರ ನಾನು. ಎಲ್ರು ನನಗೆ ಮೋಸ ಮಾಡೋರೇ ಆಗ್ಬಿಟ್ರು. ನನಗೆ ಉಪಕಾರ ಮಾಡೋರು ಯಾರೂ ಇಲ್ಲ. ನನ್ನ ಒಳ್ಳೆತನನೇ ನನಗೆ ಶಾಪ ಆಗೋಯ್ತು. ಒಳ್ಳೆತನ ಅನ್ನೋದು ಅಸಮರ್ಥತೆ ಹೊರತು ಅದು ಮಾನವತ್ವ ಅಲ್ಲ. ದುಡ್ಡಿದ್ರೇನೆ ಎಲ್ಲ. ದುಡ್ಡಿಲ್ದೇ ಇರೋ ಮನುಷ್ಯರು ಹೆಣಕ್ಕೆ ಸಮಾನ ಅಂತಾರೆ.